Hi students, this is Naya ma'am here. Welcome to management accounting class. Okay, and with this is the last problem in comparative income statement. Okay, I been with this to make sure with all the adjustments. Okay, almost all the adjustments and all the items which will be covered in your whole comparative income statements are being dealt in this problem. So once we go through these problems, no, will be easy for you. Comparative income statement full easy ಆಗುತ್ತೆ. Okay, now we shall go with. See, first they gave is opening stock. First ಏನು ಕೊಟ್ಟಿದ್ದಾರೆ ನಮಗೆ opening stock ಕೊಟ್ಟಿದ್ದಾರೆ. So first we shall go with the items. Okay, so will be easy for us. First is opening stock. Opening stock ಕೊಟ್ಟಿದ್ದಾರೆ ಅಂದ್ರೆ simple. Opening stock ಯಾವುದಕ್ಕೆ ಯೂಸ್ ಮಾಡ್ತೀವಿ ನಾವು? We use opening stock to calculate cost of goods sold. So it will be used for cost of goods sold. ನಾನು ಯಾಕೆ ಹಿಂಗೆ ಬರ್ಕೋತಿದ್ದೀನಿ ಅಂದ್ರೆ ನಿಮ್ಗೆ ಗೊತ್ತಾದ್ರೆ ಓಕೆ, ವೆಲ್ ಅಂಡ್ ಗುಡ್. ಗೊತ್ತಾಗಿಲ್ಲ ಅಂದ್ರೆ ಟೇಕ್ ಡೌನ್ ಲೈಕ್ ದಿಸ್, ಬರ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ purchases. Obviously even purchases will be considered where? Even purchases we do consider in cost of goods sold. Closing stock ಅಂತ ಇದೆ, ಕ್ಲೋಸಿಂಗ್ ಸ್ಟಾಕ್ ಕೂಡ ಇಲ್ಲಿ ಕನ್ಸಿಡರ್ ಮಾಡ್ತೀವಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಲ್ಲಿ. ವೇಜಸ್ ಕೂಡ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಓಕೆ, ಸೊ ನಿಮಗೆ ಯಾವ್ಯಾವ ಎಕ್ಸ್ಪೆನ್ಸಸ್ ಎಲ್ಲೆಲ್ಲಿ ಬರುತ್ತೆ ಅಂತ ಏನಾದ್ರು ಡೌಟ್ ಇದ್ರೆ ಮೇಕ್ ಶೋರ್ ಯು ಗೋ ಥ್ರೂ ದ ಪ್ರೀವಿಯಸ್ PDF. ನಾನು ಗೂಗಲ್ ಕ್ಲಾಸ್ ರೂಮ್ ಅಲ್ಲಿ PDF ಹಾಕಿದ್ದೀನಿ. ಅದು PDF ಇಸ್ ಆಲ್ ಅಬೌಟ್ ಯಾವ ಎಕ್ಸ್ಪೆನ್ಸಸ್ ಯಾವ ಹೆಡ್ಡಿಂಗ್ ಅಂಡರ್ ಬರುತ್ತೆ ಅಂತ. ಅದು ನೀವು ನೀಟಾಗಿ ಒಂದ್ಸಲ ನೋಡ್ಕೊಂಡ್ಬಿಟ್ರೆ ಯಾವ ಎಕ್ಸ್ಪೆನ್ಸಸ್ ಯಾವ್ಯಾವ ಅಂಡರ್ ಬರುತ್ತೆ ಅಂತ ನಿಮಗೆ ಈಸಿ ಆಗುತ್ತೆ. ಓಕೆ, ನಾವು ಯು ಸಿ ಹಿಯರ್ ಆಪರೇಟಿಂಗ್ ಇನ್ಕಮ್ಸ್ ಅಂತ ಹೇಳಿದ್ದಾರೆ. ಸಿಂಪಲ್ ಆಪರೇಟಿಂಗ್ ಇನ್ಕಮ್ಸ್ ಅಂದ್ರೂ ಒಂದೇ, ಸೇಲ್ಸ್ ಅಂದ್ರೂ ಒಂದೇ, ರೆವಿನ್ಯೂ ಫ್ರಮ್ ಆಪರೇಷನ್ ಅಂದ್ರೂ ಒಂದೇ. ಓಕೆ, ಆಪರೇಟಿಂಗ್ ಇನ್ಕಮ್, ಸೇಲ್ಸ್, ರೆವಿನ್ಯೂ ಫ್ರಮ್ ಆಪರೇಷನ್ ಒನ್ ಅಂಡ್ ದ ಸೇಮ್. ನೆಕ್ಸ್ಟ್ ಸ್ಯಾಲರೀಸ್ ಅಂತ ಹೇಳಿದರೆ ಕರೆಕ್ಟ್ ಆಗಿ ನೋಡಿ. ಸ್ಯಾಲರೀಸ್ ವಿಲ್ ಬಿ ಕವರ್ಡ್ ಇನ್ ಆಫೀಸ್ ಎಕ್ಸ್ಪೆನ್ಸಸ್. ಓಕೆ, ಅಂದ್ರೆ ಇದು ಸೇಲ್ಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮೈನಸ್ ಮಾಡಿದಾಗ ಯು ವಿಲ್ ಗೆಟ್ ಆಪರೇಟಿಂಗ್ ಪ್ರಾಫಿಟ್, ರೈಟ್? ಸೊ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಇದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ಮಾಡಬೇಕು. ಸಾರಿ, ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂದ್ರೆ ಯಾವುದು? ಆಫೀಸ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಸೊ ದಿಸ್ ಸ್ಯಾಲರಿ ವಿಲ್ ಬಿ ಕವರ್ಡ್ ಇನ್ ಆಫೀಸ್. ಸ್ಟೇಷನರಿ ಕೂಡ ಆಫೀಸ್ ಎಕ್ಸ್ಪೆನ್ಸಸ್, ಆಫೀಸಲ್ಲಿ ತಾನೇ ಇಲ್ಲಿ ಇರುತ್ತೆ. ನೆಕ್ಸ್ಟ್ ಆಫೀಸ್ ಲೈಟಿಂಗ್ ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಆಫೀಸ್ ಅಂತ. ಸೊ ದಿಸ್ ಈಸ್ ಆಫ್ ಆಫೀಸ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಸಿ, ಲಾಸ್ ಆಫ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ವಿಲ್ ಬಿ ಕವರ್ಡ್ ಅಂಡರ್ ನಾನ್ ಆಪರೇಟಿಂಗ್ ಇನ್ಕಮ್ಸ್. ನಿಮಗೆ ಡೌಟ್ ಬರ್ಬೋದು ಇದು ಯಾಕೆ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅಲ್ಲಿ ಬರುತ್ತೆ ಅಂತ. ಸಿಂಪಲ್ ರೀಸನ್, ಆಫೀಸ್ ಎಕ್ಸ್ಪೆನ್ಸಸ್ ಅಂದ್ರೆ ಆಫೀಸಲ್ಲಿ ಯೂಸ್ ಮಾಡೋದು. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಅಂದ್ರೆ ಒಂದು ಪ್ರಾಡಕ್ಟ್ ನ ಸೇಲ್ ಮಾಡೋಕೆ ಏನೇನು ಎಕ್ಸ್ಪೆನ್ಸಸ್ ಆಗುತ್ತೆ. ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಇದ್ದಾರೆ. ದಿಸ್ ಈಸ್ ಆಫ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ನಾನ್ ಆಪರೇಟಿಂಗ್ ಅಂದ್ರೆ ಏನು? ಇಟ್ ಈಸ್ ಆಫ್ ನಾಟ್ ಆಕ್ಚುಯಲ್ ಬಿಸ್ನೆಸ್. ಓಕೆ, ನಂದು ಆಕ್ಚುಯಲ್ ಬಿಸ್ನೆಸ್ ಅಲ್ಲ, ಅದು ಆಕ್ಚುಯಲ್ ಬಿಸ್ನೆಸ್ ಆಗಿರಲ್ಲ. ಓಕೆ, ನನ್ನ ಬಿಸ್ನೆಸ್ ಅಲ್ಲದೆ ಬೇರೆ ರೀತಿಯಿಂದ ಇನ್ಕಮ್ ಬಂದ್ರೆ ಐ ವಿಲ್ ಶೋ ದಟ್ ಅಂಡರ್ ದ ಹೆಡ್ ಆಫ್ ನಾನ್ ಆಪರೇಟಿಂಗ್ ಇನ್ಕಮ್ಸ್. ಎಕ್ಸ್ಪೆನ್ಸ್ ಆದ್ರೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಬ್ಯಾಡ್ ಡೆಟ್ಸ್ ವಿಲ್ ಬಿ ಕವರ್ಡ್ ಅಂಡರ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಯಾಕೆ ಅಂದ್ರೆ ಸೇಲ್ ಮಾಡಿದಾಗ ತಾನೇ ನಮ್ದು ಬ್ಯಾಡ್ ಡೆಟ್ಸ್ ಆಗೋದು. ಸೇಲ್ ಮಾಡಿಲ್ಲ ಅಂದ್ರೆ ಸೊ ಡಿಪ್ರಿಸಿಯೇಷನ್ ಯಾವುದಕ್ಕೆ ಹಾಕ್ತಿವಿ? ಫಿಕ್ಸ್ಡ್ ಅಸೆಟ್ಸ್ಗೆ ಹಾಕ್ತಿವಿ. ಸೊ ದಿಸ್ ಈಸ್ ಆಫ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಓಕೆ, ನನ್ನ ಬಿಸ್ನೆಸ್ ಎಕ್ಸ್ಪೆನ್ಸ್ ಅಲ್ಲ, ಬಿಸ್ನೆಸ್ ರಿಲೇಟೆಡ್ ಆದ್ರೂ ಆಕ್ಚುಯಲ್ ಬಿಸ್ನೆಸ್ ಅಲ್ಲ. ದಿಸ್ ಇಸ್ ಆಫ್ ನಾನ್ ಆಪರೇಟಿಂಗ್. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ದಿಸ್ ಈಸ್ ಆಫ್ ನಾನ್ ಆಪರೇಟಿಂಗ್ ಇನ್ಕಮ್. ಓಕೆ, ನಾನ್ ಆಪರೇಟಿಂಗ್ ಇನ್ಕಮ್. ಅಂಡ್ ಲಾಸ್ಟ್ ಈಸ್ ಟ್ಯಾಕ್ಸ್. ಸೊ ಫಸ್ಟ್ ನೀವು ಯಾವ್ಯಾವ ಅಂಡರ್ ಬರುತ್ತೆ ಅಂತ ಬರ್ಕೊಂಡ್ಬಿಡಿ. ನೀವು ಹೇಗೆ ನೆನ್ಪಿಟ್ಕೋಬೇಕು ಅಂತ ಪ್ರಾಬ್ಲಮ್ ಏನಿಲ್ಲ. ಆಪರೇಟಿಂಗ್ ಎಕ್ಸ್ಪೆನ್ಸ್ ಒಂದು 4 ಬರುತ್ತೆ, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಒಂದು 4, ನಾನ್ ಆಪರೇಟಿಂಗ್ ಇನ್ಕಮ್ಸ್ ಒಂದು 2-3 ಬರುತ್ತೆ ಅಷ್ಟೇ. ಅದು ನೀಟಾಗಿ ನೀವು ಫಾರ್ಮ್ಯಾಟ್ ಓದ್ಕೊಂಡ್ಬಿಟ್ರೆ ಯಾವ್ಯಾವ ಅಂಡರ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ನಿಮ್ಗೆ ಅದಕ್ಕೆ ಹಿಂಟ್ ಕೊಟ್ಟಿರೋದು. ಆಫೀಸ್ ಎಕ್ಸ್ಪೆನ್ಸ್ ಅಂದ್ರೆ ಬರೀ ಆಫೀಸಿಂದ ಮಾತ್ರ ಇರುತ್ತೆ. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂದ್ರೆ ಸೇಲ್ಸ್ ಇಂದು, ಡಿಸ್ಟ್ರಿಬ್ಯೂಷನ್, ಸೇಲ್ಸ್ ಕಮಿಷನ್, ಸ್ಯಾಲರೀಸ್ ಟು ಸೇಲ್ಸ್ ಸ್ಟಾಫ್ ಹಂಗಿರುತ್ತೆ. ನಾನ್ ಆಪರೇಟಿಂಗ್ ಇನ್ಕಮ್, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಅದು ಆಕ್ಚುಲ್ ಆಗಿ ಬಿಸ್ನೆಸ್ ಎಕ್ಸ್ಪೆನ್ಸ್ ಅಥವಾ ಬಿಸ್ನೆಸ್ ಇನ್ಕಮ್ಸ್ ಆಗಿರಲ್ಲ. ಓಕೆ, ಸೊ ದಿಸ್ ಈಸ್ ಯುವರ್ ಕ್ವಶನ್. ಸೊ ಅಮೌಂಟ್ ಕೊಟ್ಟಿದ್ದಾರೆ. If you take a screenshot, it will be easy for you when I go with solving the problem. Okay, or else you better take a screenshot and take down the problem so that ನಾನು ಅನಲೈಸ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ಈ ತರ ಪ್ರಾಬ್ಲಮ್ಸ್ ಕೊಟ್ಟಾಗ ಯಾವ್ದು ಎಲ್ಲಿ ಬರಬೇಕು ಅಂತ ಗೊತ್ತಾಗಬೇಕು. ಪ್ರೀವಿಯಸ್ ಪ್ರಾಬ್ಲಮ್ಸ್ ಎಲ್ಲ ಈಸಿ ಇತ್ತು ನಾನು ಮಾರ್ಕ್ಸಿದ್ದು ಅಲ್ವಾ. ಸೊ ಈ ತರ ಪ್ರಾಬ್ಲಮ್ಸ್ ಅಲ್ಲಿ ಫಸ್ಟ್ ಯಾವ್ಯಾವ ಅಂಡರ್ ಹೆಡ್ ಅಲ್ಲಿ ಬರುತ್ತೆ ಅನ್ನೋದು ಕರೆಕ್ಟ್ ಆಗಿ ತಿಳ್ಕೊಬೇಕು. ನಾನು PDF ಕಳ್ಸಿದೀನಿ, ಆ PDF ಕರೆಕ್ಟ್ ಆಗಿ ನೋಡ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಇನ್ಕಮ್ ಯಾವ ಇನ್ಕಮ್ ಹೆಡ್ ಅಲ್ಲಿ ಬರುತ್ತೆ, ಯಾವ್ಯಾವ ಎಕ್ಸ್ಪೆನ್ಸಸ್ ಯಾವ್ಯಾವ ಅಂಡರ್ ಬರುತ್ತೆ ಅಂತ. Okay, hope this is a question is done.
So we shall start the solution, right? So solution start ಮಾಡೋಣ. So before starting the solution, first what are we supposed to do is, first we should go with preparing the income statement ಅಲ್ವಾ. So comparative income statement ಮಾಡಕ್ಕೆ ಹೇಳಿದ್ದಾರೆ, ಅದು income statement ಮಾಡಿಲ್ಲ, first income statement ಮಾಡಬೇಕು, and you know that. So I'll go with writing the heading comparative income statement. Comparative income statement. Next I'll go with the columns. As you know, income statement ಗೋಸ್ಕರ 2 columns ಬೇಕಾಗುತ್ತೆ, ಕಂಪ್ಯಾರಿಷನ್ ಮಾಡೋಕ್ಕೋಸ್ಕರ ಮತ್ತೆ ಎಕ್ಸ್ಟ್ರಾ 2 columns ಬೇಕಾಗುತ್ತೆ. So totally 4 columns including particulars 5 columns. Okay, so first income statement ಮಾಡೋಣ, so that comparative income statement ನೀವೇ ಮಾಡ್ಬೋದು. particulars ಕೊಟ್ಟಿರೋದು 2 ವರ್ಷ, 2012 ಒಂದು, 2013 ಒಂದು. ಇಲ್ಲೇನು ಬರೀತೀರಾ, amount of increase or decrease, amount of increase or decrease in which year you will write 2013. ಇಲ್ಲಿ ಅಮೌಂಟ್ ಜಾಗದಲ್ಲಿ ಪರ್ಸೆಂಟೇಜ್ ಹಾಕಿದ್ರೆ ಆಯ್ತು. ಪರ್ಸೆಂಟೇಜ್ ಆಫ್ increase or decrease, percentage of increase or decrease in 2013. So now we shall start. ನಿಮಗೆ ಗೊತ್ತಿದೆ, ಫಸ್ಟ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಯಾವಾಗಲೂ ಏನು ಬರುತ್ತೆ, ಸೇಲ್ಸ್ ಬರುತ್ತೆ. ಸೊ ಸೇಲ್ಸ್ ಅಂತ ಬರ್ಕೋತೀನಿ, ಓಕೆನಾ. ಸೊ ಸೇಲ್ಸ್ ಎಷ್ಟು ಹೇಳಿದ್ದಾರೆ, ಸೇಲ್ಸ್ ಇನ್ ದ ಇಯರ್ ಆಫ್, ಸೇಲ್ಸ್ ಅಂದ್ರೆ ಒಂದೇ, ಆಪರೇಟಿಂಗ್ ಇನ್ಕಮ್ ಅಂದ್ರೂ ಒಂದೇ, ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂದ್ರೂ ಒಂದೇ. ಸೊ 2012 ಅಲ್ಲಿ ಸೇಲ್ಸ್ ಎಷ್ಟು ಹೇಳಿದ್ದಾರೆ, 80,000 ಬರ್ಕೋತೀನಿ, 80,000. 2013 ಅಲ್ಲಿ 1 lakh. ಇದಕ್ಕೆ ನಾವೇನು ಲೆಸ್ ಮಾಡಬೇಕು, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾರಾ, ಕೊಟ್ಟಿಲ್ಲ. ಸೊ ವಿ ಆರ್ ಸಪೋಸ್ ಟು ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸೇಲ್ಸ್ ಅಲ್ಲಿ ಮೈನಸ್ ಮಾಡಿದ್ರೆ ವಾಟ್ ವಿ ವಿಲ್ ಗೆಟ್ ಗ್ರಾಸ್ ಪ್ರಾಫಿಟ್, isn't it? So cost of goods sold minus ಮಾಡಿದ್ರೆ what we will get gross profit. So now we can calculate cost of goods sold, right? See, cost of goods sold calculate ಮಾಡಬೇಕು 2 years ಗೆ. one is for 2012 and one more is for 2013. Format ಬರ್ಕೊಂಡ್ಬಿಡ್ತೀನಿ. Format is simple. First we should consider opening stock. For opening stock we should add what, purchases. ಓಪನಿಂಗ್ ಸ್ಟಾಕಿಗೆ ಪರ್ಚೇಸಸ್ ಆ್ಯಡ್ ಮಾಡಬೇಕು, ಆಗ ಒಂದು ಆನ್ಸರ್ ಬರುತ್ತೆ. ಬಂದಿರೋ ಆನ್ಸರ್ಗೆ ಲೆಸ್ ವೇಜಸ್ ಮತ್ತು ಕ್ಲೋಸಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕಿಗೆ ಪರ್ಚೇಸಸ್ ಆ್ಯಡ್ ಮಾಡಬೇಕು, ಬಂದಿರೋ ಆನ್ಸರ್ಗೆ ವೇಜಸ್ಸು ಮತ್ತು ಕ್ಲೋಸಿಂಗ್ ಸ್ಟಾಕ್ನ ಲೆಸ್ ಮಾಡಿದರೆ ವಾಟ್ ವಿ ವಿಲ್ ಗೆಟ್, ಇಟ್ ಈಸ್ ಕಾಲ್ಡ್ ಆಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ವಿ ಶಾಲ್ ಸ್ಟಾರ್ಟ್ ಫಾರ್ 2012. ಓಪನಿಂಗ್ ಸ್ಟಾಕ್ ಅಂತ ಬರ್ದಿದ್ದೀನಿ. 2012 ಇಂದ ಓಪನಿಂಗ್ ಸ್ಟಾಕ್ ಎಷ್ಟಿದೆ, 25,000. ಸೊ 2013 ಇಂದ ಓಪನಿಂಗ್ ಸ್ಟಾಕ್ ಎಷ್ಟಿದೆ, 30,000. ಕ್ವಶನ್ ಅಲ್ಲಿ ಇದೆ ನೋಡಿ, ಓಕೆನಾ. ನೆಕ್ಸ್ಟ್ ಪರ್ಚೇಸಸ್ ಇನ್ ದ ಇಯರ್ ಆಫ್ 2012 ಈಸ್ 5,000. ಪರ್ಚೇಸಸ್ ಇನ್ ದ ಇಯರ್ ಆಫ್ 2013 ಈಸ್ ಹೌ ಮಚ್, 3,000. ನೌ ಯು ಗೋ ವಿತ್ 25,000 ಆ್ಯಡ್ ಇದೆ. 25,000 ಪ್ಲಸ್ 5,000 ಎಷ್ಟಾಗುತ್ತೆ, 30,000. ನೆಕ್ಸ್ಟ್ 30,000 ಪ್ಲಸ್ 3,000, 33,000. ಇದಕ್ಕೆ ವಾಟ್ ಆರ್ ವಿ ಸಪೋಸ್ ಟು ಡೂ, ವೇಜಸ್ ಮತ್ತು ಕ್ಲೋಸಿಂಗ್ ಸ್ಟಾಕ್ನ ಡಿಡಕ್ಟ್ ಮಾಡಬೇಕು. ವೇಜಸ್ ಎಷ್ಟಿದೆ, ವೇಜಸ್ ಈಸ್ 4,000 ಇನ್ ದ ಇಯರ್ ಆಫ್ 2012 ಆ್ಯಂಡ್ 5,000 ಇನ್ ದ ಇಯರ್ ಆಫ್ 2013. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಮಾಡಬೇಕು. ಸೊ ಕ್ಲೋಸಿಂಗ್ ಸ್ಟಾಕ್ ಇನ್ ದ ಇಯರ್ ಆಫ್ 2012 ಈಸ್ 10,000, ಇನ್ ದ ಇಯರ್ ಆಫ್ 2013 ಈಸ್ 20,000. ಓಕೆ, ಸೊ ವಾಟ್ ಆರ್ ವಿ ಸಪೋಸ್ ಟು ಡೂ, ಬಂದಿರೋಂಥ ಇದಕ್ಕೆ ಈ ಬ್ಯಾಲೆನ್ಸ್ಗೆ ವಿ ಆರ್ ಸಪೋಸ್ ಟು ಡಿಡಕ್ಟ್ ವೇಜಸ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್. ಓಕೆ, ನಾವು ಸಿ 30,000 ಮೈನಸ್ 4,000 ಮೈನಸ್ 10,000 ಮಾಡಿದರೆ ವಿ ವಿಲ್ ಗೆಟ್ 16,000. ಸೊ 30,000ಗೆ ಮೈನಸ್ ಅಂತ ಕ್ಯಾನ್ಸಲ್ ಹೋಗ್ತಿ, 4,000 ಮಾಡ್ತೀರಾ, ಮತ್ತೆ ಮೈನಸ್ 10,000, we will get 16,000. ಸೇಮ್ ಹಿಯರ್. ಸೊ ಬಂದಿರೋ ಬ್ಯಾಲೆನ್ಸ್ ಎಷ್ಟು, 33,000. ಬಂದಿರೋ ಅಂತ 33,000ಗೆ ಮೈನಸ್ ವೇಜಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಬೇಕು. ಸೊ 33,000 ಮೈನಸ್ 5,000 ಮೈನಸ್ 20,000, we will get how much, 8,000.
So cost of goods sold in the year of 2012 is 16,000, and in the year of 2013 is how much? 8,000. This is how cost of goods sold looks. 2012 ಅಲ್ಲಿ 2013 ಅಲ್ಲಿ ಫಾರ್ಮ್ಯಾಟ್ ನೆನಪಿದ್ರೆ ಸಾಕು. ಇದೇ ಫಾರ್ಮ್ಯಾಟ್ ಎಲ್ಲ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೋ. ಅವರೇ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ರೆ ಓಕೆ, ಕೊಟ್ಟಿಲ್ಲ ಅಂದ್ರೆ ವಿ ವಿಲ್ ಅಪ್ಲೈ ದಿಸ್ ಫಾರ್ಮುಲಾ ಫಾರ್ಮ್ಯಾಟ್. ಓಪನಿಂಗ್ ಸ್ಟಾಕ್, ಆಡ್ ಪರ್ಚೇಸಸ್, ಒಂದು ಆನ್ಸರ್ ಬರುತ್ತೆ. ಇದಕ್ಕೆ ಲೆಸ್ ವೇಜಸ್, ಲೆಸ್ ಕ್ಲೋಸಿಂಗ್ ಸ್ಟಾಕ್, ವಿ ವಿಲ್ ಗೆಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಓಕೆ, ಸೊ ಬಂದಿರೋ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ವಿ ಶಲ್ ರೈಟ್ ಹಿಯರ್. ಹೌ ಮಚ್ ವಿ ಗಾಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನೋ? See, in 2012 it is 16,000, in 2013 it is 8,000. We shall write 16,000, 8,000. So minus ಮಾಡೋಣ. So here sales is 80,000. Sales ಗೆ minus ಏನು ಮಾಡಬೇಕು? Cost of goods sold. Cost of goods sold ಬಂದಿರೋದು ಎಷ್ಟು? 16,000. 80,000 minus 60,000 is how much? 64,000. In the year of 2013 is 1 lakh is sales. ಇದಕ್ಕೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂದ್ರೆ 8,000. 1 lakh minus 8,000 is how much? 92,000. ಇದಕ್ಕೆ ನೆಕ್ಸ್ಟ್ ಏನ್ ಮಾಡ್ತೀರಾ? ವಿ ಆರ್ ಸಪೋಸ್ ಟು ಡಿಡಕ್ಟ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಸೊ ದಟ್ ವಿ ವಿಲ್ ಗೆಟ್ ಆಪರೇಟಿಂಗ್ ಪ್ರಾಫಿಟ್. ಇಲ್ಲಿ ನಾನ್ ಆಪರೇಟಿಂಗ್ ಇನ್ಕಮ್ಸ್, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇರೋ ಕಾರಣ ಆಪರೇಟಿಂಗ್ ಪ್ರಾಫಿಟ್ ಅಂತ ಬರೆಯೋಣ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಡಿಡಕ್ಟ್ ಮಾಡಿ ಬಂದ್ಮೇಲೆ ಬಂದಿರೋದಕ್ಕೆ. ನಾನ್ ಆಪರೇಟಿಂಗ್ ಅದೇನೋ ಕೊಟ್ಟಿರಲಿಲ್ಲ ಅಂದರೆ, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ನಾನ್ ಆಪರೇಟಿಂಗ್ ಇನ್ಕಮ್ಸ್ ಕೊಟ್ಟಿರಲಿಲ್ಲ ಅಂದರೆ ಡೈರೆಕ್ಟ್ ಆಗಿ ವಿ ವುಡ್ ಹ್ಯಾವ್ ಕನ್ಸಿಡರ್ಡ್ ನೆಟ್ ಪ್ರಾಫಿಟ್. ಸೊ ಒಂದ್ಸಲ ಕ್ವಶನ್ ನೋಡೋಣ. ಹಿಯರ್ ಈಸ್ ದ ಕ್ವಶನ್. ಸೊ ಈ ಕ್ವಶನ್ ಅಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವ್ದು ಇದೆ ಅಂತ ನೋಡೋಣ. ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಆಫೀಸ್ ಎಕ್ಸ್ಪೆನ್ಸಸ್ ಬರುತ್ತೆ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಬರುತ್ತೆ. ಆ ಎರಡು ಎಕ್ಸ್ಪೆನ್ಸಸ್ ಬರೋದಿಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ. ನಾ ಹೆಡ್ಡಿಂಗ್ ಹಾಕ್ಸಿದ್ದೀನಿ ಅಲ್ವಾ? ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಫಸ್ಟ್ ಹೆಡ್ಡಿಂಗ್ ತಗೊಳ್ಳೋಣ, ಆಫೀಸ್ ಎಕ್ಸ್ಪೆನ್ಸಸ್. ಆಫೀಸ್ ಎಕ್ಸ್ಪೆನ್ಸಸ್ ಬರೋದಿದ್ರಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಲ್ಲಿ ಬರೋದು ಯಾವ್ದಿದು? ಆಫೀಸ್ ಎಕ್ಸ್ಪೆನ್ಸಸ್. ಸೊ ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಹೆಡ್ಡಿಂಗ್ ಹಾಕಿ ಕರೆಕ್ಟಾಗಿ ಕ್ವಶನ್ ಅಲ್ಲಿ ನೋಡಿ ಯಾವ್ದಾವ್ದು ಆಫೀಸ್ ಎಕ್ಸ್ಪೆನ್ಸಸ್ ಇದೆ ಅಂತ. ಯು ಗಾಟ್ ಓನ್ಲಿ 3 ಆಫೀಸ್ ಎಕ್ಸ್ಪೆನ್ಸಸ್: ಸ್ಯಾಲರೀಸ್, ಸ್ಟೇಷನರಿ, ಆಫೀಸ್ ಲೈಟಿಂಗ್. ಅದೇ ಬರ್ಕೋತೀನಿ, ಸ್ಯಾಲರೀಸ್, ಸ್ಟೇಷನರಿ, ಆಫೀಸ್ ಲೈಟಿಂಗ್. ಓಕೆ, ಅಮೌಂಟ್ ಬರ್ಕೊಂಬಿಡೋಣ. ಸ್ಯಾಲರೀಸ್ ಇನ್ ದ ಇಯರ್ ಆಫ್ 2012 ಈಸ್ 10,000 and in 2013 is 15,000. ಮತ್ತೆ ಸ್ಟೇಷನರಿ in the year of 2012 is 300 and in the year of 2013 is 500. ಆಫೀಸ್ ಲೈಟಿಂಗ್ 2012 ಅಲ್ಲಿ 1,000, 2013 ಅಲ್ಲಿ 1,250. ಓಕೆನಾ? ನೆಕ್ಸ್ಟ್ ಯಾವ್ದಿರೋದು? ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಐ ವಿಲ್ ರೈಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಈ ಹೆಡ್ಡಿಂಗ್ ಬರಿಬೇಕು ಅಂತ ಏನಿಲ್ಲ, ಬರೆದ್ರೆ ಚೆನ್ನಾಗಿ ಅಷ್ಟೇ. ಓಕೆನಾ? ನೆಕ್ಸ್ಟ್ ಈಸ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಓಕೆ, ಸೊ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಯಾವ್ದಾವ್ದಿದೆ ಅಂತ